ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಮಾರಂಭ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಇಷ್ಟೊಂದು ವೈಭವವಾಗೂ ಕಾಣ್ತಾ ಇದೆ, ಅಷ್ಟೇ ಮತ್ತೆ ಕನ್ನಡಕ್ಕೆ ಹತ್ತಿರ ಆಗಿರ್ತಕ್ಕಂಥ ಅಷ್ಟೇ ಪ್ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವೆಲ್ಲರೂ ಭಾಳ ಚಿಕ್ಕನ್ನಿಂದನೂ ಯಾರ ಒಂದು ಹಾಡುಗಳನ್ನು ಕೇಳ್ಕೊಂಡು ಬೆಳೆದ್ವಿ. ಈಗೂ ಕೂಡ ಅದನ್ನು ಕೇಳಿ ಭಾಳ ಆನಂದಿಸ್ತೀವಿ. ಹಂಸಲೇಖ ಅವರ ಒಂದು ಸಂಗೀತ ಕಾರ್ಯಕ್ರಮ ಕೂಡ ಇದ್ರ ಜೊತೆಗಿದೆ. ಮತ್ತೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಒಳಗೆ ಹೋಗ್ತಕ್ಕಂಥ ಒಂದು ಏನು ಅವರು ರಸ್ತೆಯನ್ನು ಮಾಡಿದ್ದಾರೆ, ಆ ರಸ್ತೆ ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಬಹಳ ಚೆನ್ನಾಗಿದೆ, ಬಹಳ ಇಷ್ಟ ಆಯಿತು. ಯಾಕೆಂತಂದರೆ ನೀವು ಕರ್ನಾಟಕ ಈ ಮಟ್ಟಕ್ಕೆ ಬೆಳೀತು, ಇಷ್ಟರ ಮಟ್ಟಿಗೆ ಇದೆ, ಇಷ್ಟು ಪ್ರೀತಿ ಮಾಡ್ತಕ್ಕಂಥ ಒಂದು ಕರ್ನಾಟಕ ಹೇಗಿದೆ ಅನ್ನೋದನ್ನ ಅದರ ಒಂದು ದಾರಿಯನ್ನು ತೋರಿಸ್ಕೊಂಡು ಹೋಗ್ತಕ್ಕಂಥ ಒಂದು ರಸ್ತೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಮತ್ತೆ ಕಾರ್ಯಕ್ರಮದಲ್ಲೂ ಕೂಡ ಕಾನ್ಸೆಪ್ಟು ತುಂಬ ಚೆನ್ನಾಗಿದೆ. ಯಾಕೆ ಅಂತಂದರೆ ಅದರಲ್ಲಿ ನಮಗೂ ಕೂಡ ನಾವು ಆ್ಯಸ್ ಎ ಯಂಗ್ಸ್ಟರ್ಸ್ ವೆನ್ ವಿ ಆರ್ ಕಮ್ಮಿಂಗ್ ಟು ಪಾಲಿಟಿಕ್ಸ್, ನಾವು ಹಿಂದೆ ನಮ್ಮ ನಾಯಕರುಗಳು ಯಾವ ರೀತಿ ಹೇಗೆ ಸಮಯ ಸಂದರ್ಭಗಳಲ್ಲಿ ಅವ್ರ ಏರಿಳಿತಗಳು ಹೇಗಿತ್ತು, ಅವರು ಮುಖ್ಯಮಂತ್ರಿಗಳಾದಾಗ ಏನೇನಾಯಿತು ಅನ್ನೋದ್ರ ಬಗ್ಗೆ ಒಂದು ಕಿರುಚಿತ್ರದಲ್ಲಿ ಅತ್ಯಂತ ಅದ್ಭುತವಾಗಿ ಅದನ್ನ ನರೇಶನ್ ಕೊಟ್ಟು ಅದನ್ನ ತೋರಿಸಿರ್ತಕ್ಕಂಥದ್ದು ಇದೆ. ಬಹಳ ಖುಷಿ ಆಯ್ತು ನಮ್ಗೆ ಅದನ್ನ ನೋಡಿದಾಗ. ಸರ್, ಇತ್ತೀಚೆಗೆ ನವೆಂಬರ್ ಕನ್ನಡ ಪ್ರೇಮ ಮಾತ್ರ ಉಳ್ಕೋತಾ ಇದೆ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಎಲ್ಲೋ ಒಂದ್ ಕಡೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೂ ಕೂಡ ಬಹಳಷ್ಟು ಕಡೆ ರಾಜ್ಯೋತ್ಸವ ಕಾರ್ಯಕ್ರಮಗಳ ಕರೀತಾ ಇರ್ತಾರೆ. ಈಗೂ ಕೂಡ ಹೋಗ್ತಾನೆ ಇದ್ದೀನಿ. ನಾಳೆ ಕೂಡ ಒಂದಷ್ಟು ಕಾರ್ಯಕ್ರಮಗಳಿದೆ. ಇವತ್ತು ಬೆಳಗ್ಗೆ ನಾನು ಧ್ವಜಾರೋಹಣ ಮಾಡ್ಕೊಂಡೇ ಬಂದೆ ಗಾಂಧಿನಗರದಲ್ಲಿ. ನಾನು ಎಲ್ಲೋದ್ರೂ ಕೂಡ ಅದನ್ನು ಹೇಳ್ತೀನಿ. ನಾನು ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಆಗಬಾರ್ದು, ಇದು ನಿತ್ಯೋತ್ಸವ ಆಗಬೇಕು. ಕನ್ನಡವನ್ನ ನಾವು ಬೆಳೆಸೋದು ಅವಶ್ಯಕತೆ ಏನಿಲ್ಲ. ನಾವು ಅದನ್ನ ಬೆಳೆಸಿದ್ರೆ ಸಾಕು, ಅದು ಉಳ್ಕೊಳುತ್ತೆ. ಅದು ದಿನನಿತ್ಯ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮಾತೃಭಾಷೆ ಯಾವುದೇ ಆಗಿರ್ಬೋದು, ಆದರೆ ನಾವು ವ್ಯವಹಾರ ಮಾಡಬೇಕಾದ್ರೆ ಕನ್ನಡ ಭಾಷೆಯನ್ನ ಬಳಸಿದ್ರೆ ಮಾತ್ರ ಮುಂದಿನ ಪೀಳಿಗೆಗೆ ನಾವು ಕನ್ನಡವನ್ನ ತಗೊಂಡೋಗ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅದು ನಶಿಸಿ ಹೋಗ್ತದೆ. ಮುಂದಿನ ಪೀಳಿಗೆಯಲ್ಲಿ ಆಮೇಲೆ ಕನ್ನಡ ಅಂತಂದ್ರೆ ಏನು ಅನ್ನೋ ಒಂದು ಮ್ಯೂಸಿಯಂ ಅಲ್ಲಿ ಇಟ್ಟು ತೋರಿಸ್ಬೇಕು ಅನ್ನೋ ಕನ್ನಡ ಪುಸ್ತಕಗಳನ್ನ ಅಥವಾ ನಿಘಂಟುಗಳನ್ನ ಅನ್ನೋ ಒಂದು ಪರಿಸ್ಥಿತಿ ಬರ್ಬೋದು ಅನ್ನೋ ಒಂದು ಸಾಧ್ಯತೆಗಳು ಕೂಡ ಇದೆ ಅನ್ನೋವಂಥದ್ದಾಗಿದೆ. ಅದಕ್ಕೋಸ್ಕರ ಇಂಗ್ಲಿಷ್ ಕೂಡ ಬೇಕು, ಅದ್ರ ಜೊತೆಗೆ ಕನ್ನಡ ಪ್ರೇಮ ಕೂಡ ಬೇಕು. ನಮ್ಮ ಮಾತೃಭಾಷೆ ನಮ್ಗೆ ಹೇಗಿರಬೇಕು ಅಂತಂದ್ರೆ, ನಮ್ಮ ತಾಯಿಯನ್ನ ಎಷ್ಟು ನಾವು ಪ್ರೀತಿಯಿಂದ ಮಮಕಾರದಿಂದ ನಾವು ನೋಡ್ತೀವೋ ಅಷ್ಟೇ ಪ್ರೀತಿಯಿಂದ ಕೂಡ ನಮ್ಮ ಭಾಷೆಯನ್ನು ಕೂಡ ನೋಡಬೇಕು. ಹಾಗಾಗಿ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದಾಗ ಅದಕ್ಕೆಲ್ಲ ಒಂದು ನಾಂದಿ ಆಗ್ತದೆ ಅಂತ ನನಗನ್ಸುತ್ತೆ. ಸರ್, ನೀವು ಇವಾಗ ತುಂಬಾ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರೆ. ಯುವ ಜನತೆ ಏನಾದ್ರೂ ಸುಧಾರಣೆಗಳನ್ನ, ಹೊಸ ಪ್ರಯತ್ನಗಳನ್ನ ಮಾಡೋದ್ರ ಮೂಲಕ ಕನ್ನಡನ ಉಳಿಸಿ ಬೆಳೆಸಿ ಮಾಡೋದಕ್ಕೆ, ಮುಂದೆ ಕೂಡ ಶಾಶ್ವತವಾಗಿ ಉಳಿಯೋದಕ್ಕೆ ಏನಾದ್ರೂ ಪ್ರಯತ್ನಗಳನ್ನ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಈಗಿನ ಕಾಲಘಟ್ಟದಲ್ಲಿ ಏನು ಈ ಸೋಷಿಯಲ್ ಮೀಡಿಯಾ ಅಂತ ಕರಿತೀವಿ, ಸೋಷಿಯಲ್ ಮೀಡಿಯಾ ನಾವು ಬೇಕೋ ಬೇಡವೋ ಅದು ನಮ್ಮ ಜೀವನದಲ್ಲಿ ಅದು ನಮ್ಮ ಒಗ್ಗೂಡ್ಕೊಂಡ್ಬಿಟ್ಟಿದೆ. ನಾವು ಅದನ್ನ ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಆದಷ್ಟು ಮಟ್ಟಿಗೆ ನಾವು ಕನ್ನಡವನ್ನ ಬಳಸಿದ್ರೆ ಅದು ಮುಂದಕ್ಕೂ ಕೂಡ ಕ್ಯಾರಿ ಆಗ್ತದೆ. ನನ್ನ ಒಂದು ಜವಾಬ್ದಾರಿ ಏನು ಅಂತಂದ್ರೆ, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಕನ್ನಡವನ್ನೇ ಬಳಸ್ತೀನಿ. ಎಷ್ಟಾಗುತ್ತೋ ಅಷ್ಟು, ಅನ್ಲೆಸ್ ಅಂಡ್ ಅಂಟಿಲ್ ಅದರಲ್ಲಿ ಯಾವುದಾದ್ರೂ ಒಂದು ಬೇರೆ ದೇಶದ ಬಗ್ಗೆನೋ ಎಂಥರದ ಬಗ್ಗೆನೋ ಆ ಥರದ ರಾಜ್ಯಗಳ ಬಗ್ಗೆ ಮಾತಾಡಬೇಕಾದಾಗ ಮಾತ್ರ ಇಂಗ್ಲೀಷ್ ಬಿಡಿಸ್ತೀನಿ ಹೊರತು ನಾನು ಕನ್ನಡದಲ್ಲೇ ನಾನು ವ್ಯವಹಾರವನ್ನು ಮಾಡ್ತೀನಿ. ಕನ್ನಡದಲ್ಲೇ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜಾಲತಾಣಗಳಲ್ಲಿ ನಾನು ಕನ್ನಡವನ್ನೇ ಬಳಸುವಂಥದ್ದನ್ನು ಮಾಡ್ತೀನಿ. ಮುಂದಿನ ಪೀಳಿಗೆಗೆ ಇದನ್ನು ಮಾಡಿದಾಗ ಅದನ್ನು ಕೂಡ ಅದು ಅವರ ಜೀವನದಲ್ಲಿ ಅಳವಡಿಸ್ಕೊಳತಕ್ಕಂಥ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.